ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ನಿನ್ನೆ ತೀರ್ಮಾನ ಆಗಿದೆ. ನಿನ್ನೆಯೇ ಪ್ರೊಟೆಸ್ಟ್ ಕ್ಲೋಸ್ ಆಗಿದೆ. ಸ್ವಲ್ಪ ಇರಬಹುದು ಅಷ್ಟೇ ಅಂತ ಬಳ್ಳಾರಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ನಿನ್ನೆ ತೀರ್ಮಾನ ಆಗಿದೆ. ಹೀಗಾಗಿ ಪ್ರೊಟೆಸ್ಟ್ ಕೂಡ ಮುಗ್ದಿದೆ. ಅಲ್ಲಲ್ಲಿ ಸ್ವಲ್ಪ ಪ್ರೊಟೆಸ್ಟ್ ಇರಬಹುದು. ಸಿಎಂ ನಿನ್ನೆ ಮಾಲೀಕರು ಹಾಗೂ ರೈತರ ಜೊತೆಗೆ ಮಾತನಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3250 ಕಾರ್ಖಾನೆ ಕೊಡಬೇಕು, 50 ರೂಪಾಯಿ ಸರ್ಕಾರ ಕೊಡುತ್ತೆ ಅಂತ ತೀರ್ಮಾನ ಆಗಿದೆ ಅಂತೇಳಿ ಸಚಿವ ಚಲುವರಾಯಸ್ವಾಮಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ತೀರ್ಮಾನ ಆಗಿದೆ. ಒಂದು ನಿಮಿಷ ಇಲ್ಲ ನಿನ್ನೆಲೇ ಅವರು ಕ್ಲೋಸ್ ಮಾಡಿದರೆ ಸ್ವಲ್ಪ ಇರ್ಬೋದೇನೋ. ಇವತ್ತು ಅತಿ ಹೆಚ್ಚು ಮುಖ್ಯಮಂತ್ರಿಗಳು ಒಂದು ದಿವಸ ನಿರಂತರವಾಗಿ ಮಾಲೀಕರ ಜೊತೆ ರೈತರ ಜೊತೆ ಸಂಪರ್ಕವಾಗಿ ನಿನ್ನೆ ಬೆಳಗ್ಗೆ 11ರಿಂದ ರಾತ್ರಿ 8 ಗಂಟೆವರೆಗೂ ಸುದೀರ್ಘವಾಗಿ ಮೀಟಿಂಗ್ ಮಾಡಿ 3250 ರೂಪಾಯಿ ಫ್ಯಾಕ್ಟ್ರಿ ಕೊಡ್ತಕ್ಕಂಥದ್ದು, 50 ರೂಪಾಯಿ ಸರ್ಕಾರ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಸೊ 10.11 ಏನೋ ಇಳುವರಿ ಇದನ್ನು ನಿಗದಿ ಮಾಡಿ ನಿನ್ನೆ ತೀರ್ಮಾನ ಮಾಡಿದರೆ ಎಲ್ಲವೂ ಒಳ್ಳೆಯದಾಗುತ್ತೆ. ಇಲ್ಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಕಬ್ಬು ಬೆಳೆಗಾರದು ನಿನ್ನೆ ತೀರ್ಮಾನ ಆಗಿದೆ. ಒಂದು ನಿಮಿಷ ಇಲ್ಲ ನಿನ್ನೆಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗಾಗಲೇ ನವೆಂಬರ್ ಮುಗಿತಾ ಬಂತು. ಅದೇನಾದರೂ ಪಕ್ಷದ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಬಳ್ಳಾರಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರ ಪ್ರತಿಕ್ರಿಯೆ ಇದು. ನವೆಂಬರ್ ಕ್ರಾಂತಿ ಆಗುತ್ತಾ ಅನ್ನೋ ವಿಚಾರಕ್ಕೆ ಎಲ್ಲವನ್ನೂ ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷದ ತರ ಅಲ್ಲ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತೇಳಿ ಬಳ್ಳಾರಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ನವೆಂಬರ್ ಮುಗಿತಾನೆ ಬಂತು, ಯಾವ ಕ್ರಾಂತಿನೂ ಇಲ್ಲ ಅಂತ ಹೇಳಿದ್ದಾರೆ. ಹೇಳಿದ್ರಲ್ರಿ, ನವೆಂಬರು ಮುಗೀತು. ನವೆಂಬರ್ ಪ್ರಾರಂಭ ಆದ್ಮೇಲೆ ಮುಗಿಯುತ್ತೆ. ಅದೇನಾದ್ರೂ ಪಕ್ಷದ ಹೈಕಮಾಂಡ್ ಬಿಟ್ಟು ವಿಚಾರ. ಮಂತ್ರಿ ಮಂಡಲ ರೀಶಫಲ್ ಆಗಲಿ ಇನ್ನೊಂದಾಗಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡ್ತಕ್ಕಂಥದ್ದು. ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ BJP ಥರ ಅಲ್ಲ. ನಾವು ಕಳೀತಾ ಇಲ್ಲ. ಒಂದು ನಿಮಿಷ ಗುರು, ನಾವು ಕಳೀತಾ ಇಲ್ಲ. ನಮ್ಮ ಪಾಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಆದರೆ ಅಪೋಸಿಷನ್ ಲೀಡರ್ ಜೊತೆ ಅವರು ನಿಮ್ಮನ್ನು ಉಪಯೋಗಿಸ್ಕೊಂಡು ಈ ಥರ ಹಲವಾರು ವಿಚಾರವನ್ನು ಅನಾವಶ್ಯಕವಾಗಂತ ಸೃಷ್ಟಿ ಮಾಡ್ತಾ ಇದ್ದಾರೆ. ಸಿಎಂ ಹೋಗಿದ್ರು. ಇವರು ಸಿಎಂ ಮೊದಲನೇ ರ್ಯಾಲಿನಲ್ಲೇ ಹೋಗಿ ಬಂದಿದ್ದಾರೆ. DCM ಹೋಗಿದ್ದಾರೆ. ಅವ್ರ ಪಕ್ಷದ ಅಧ್ಯಕ್ಷರು ಪದೇ ಹೋಗ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಾರಿ ಬಿಹಾರ್ಗೆ ಹೋಗಿ ಬಂದಿದ್ದಾರೆ. ಯಾವುದು ಗೊಂದಲ ಇಲ್ಲ ನಮ್ಮ ಪಕ್ಷದಲ್ಲಿ, ಹೈಕಮಾಂಡಲ್ಲಿ ಅವರಿಬ್ಬರು. ಈಗ ಆಯ್ತಲ್ಲ ನವೆಂಬರು, ಹೇಳಿದ್ರಲ್ರಿ, ನವೆಂಬರು ಮುಗೀತು. ನವೆಂಬರ್ ಪ್ರಾರಂಭ ಆದ್ಮೇಲೆ ಮುಗಿಯುತ್ತೆ. ಅದೇನಾದ್ರೂ ಪಕ್ಷದ ಹೈಕಮಾಂಡ್ ಬಿಟ್ಟು ವಿಚಾರ. ಮಂತ್ರಿ ಮಂಡಲ ರೀಶಫಲ್ ಆಗಲಿ ಇನ್ನೊಂದಾಗಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರು ಕೂತ್ಕೊಂಡು ತೀರ್ಮಾನ ಮಾಡ್ತಕ್ಕಂಥದ್ದು. ಅದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ BJP ಥರ ಅಲ್ಲ. ನಾವು ಕಳೀತಾ ಇಲ್ಲ. ಒಂದು ನಿಮಿಷ ಗುರು, ನಾವು ಕಳೀತಾ ಇಲ್ಲ. ನಮ್ಮ ಪಾಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಆದರೆ ಅಪೋಸಿಷನ್ ಲೀಡರ್ ಜೊತೆ